ಇನ್ನು ಪಾದಯಾತ್ರೆ ಬಗ್ಗೆ ವಿವರಗಳನ್ನು ಹೇಳಲೇಬೇಕು. ಯಾಕಂದರೆ ಪಾದಯಾತ್ರೆ ಬಹಳ ಉತ್ಸಾಹದಿಂದ ಸಾಗ್ತಾ ಇದೆ. ಜೊತೆಗೆ ಎಲ್ಲ ನಾಯಕರುಗಳು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು. 3ನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿದೆ. ಇವತ್ತು ರಾಮನಗರದಲ್ಲಿ ಕೆಂಗಲ್ ಸಮಾಧಿಯಿಂದ 3ನೇ ದಿನದ ಪಾದಯಾತ್ರೆ ಆರಂಭ ಆಗುತ್ತೆ. ಕೆಂಗಲ್ ಸಮಾಧಿಗೆ ನಮಿಸಿ ಅಲ್ಲಿಂದ ಯಾತ್ರೆಯನ್ನು ಶುರು ಮಾಡ್ತಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕೆಂಗಲ್ ಗ್ರಾಮ. ಇಂದು ಕುಮಾರಸ್ವಾಮಿ ಕೆಲ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ DK ಶಿವಕುಮಾರ್ ವಿರುದ್ಧ. ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಬ್ಬರ ನಡುವೆ ಮಾತಿನ ಚಕಮಕಿಯಾಗಿತ್ತು. ನೀವೆಷ್ಟು ಆಸ್ತಿ ಮಾಡಿದ್ದೀರಿ ಅಂತ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕುಮಾರಸ್ವಾಮಿ ಒಂದಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ಯಾವ್ಯಾವ ದಾಖಲೆಗಳಿರ್ತವೆ ಕುಮಾರಸ್ವಾಮಿ ಅವ್ರ ಹತ್ರ ನೋಡಬೇಕು. ಇನ್ನು ನಿಮ್ಮನೇ ಆಸ್ತಿ ಎಷ್ಟಿದೆ ಅನ್ನುವಂಥ ಪ್ರಶ್ನೆನೂ ಕೂಡ DK ಶಿವಕುಮಾರ್ ಹಾಕಿದರು. ನೋಡಬೇಕು. ಇದು ಇವತ್ತಿನಿಂದ ಒಂದು ಹೊಸ ತಿರುವನ್ನು ಪಡೆದರೂ ಕೂಡ ಆಶ್ಚರ್ಯ ಇಲ್ಲ. ಶ್ರಾವಣ ಸೋಮವಾರ. ಸೊ ಈ ಮುಖಾಂತರ ಏನು ಅಂತಂದರೆ ಒಂದಷ್ಟು ಉತ್ಸಾಹ ನೋಡಿ. BJP ಮತ್ತು JDS ನಾಯಕರು ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ವಿಜೇಂದ್ರ, ಅಶ್ವಥ್ ನಾರಾಯಣ್, ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದ ಹತ್ತಿರ ತನಕ ಬಂದಿದ್ದಾರೆ. ಚನ್ನಪಟ್ಟಣದಲ್ಲಿರುವಂಥ ಕೆಂಗಲಲ್ಲಿರುವಂಥ ಕೆಂಗಲ್ ಹನುಮಂತಯ್ಯನವರ ಸಮಾಧಿಗೆ ನಮಿಸಿ ಅಲ್ಲಿಂದ ಪಾದಯಾತ್ರೆ ಶುರು ಆಗ್ತಾ ಇದೆ. ಇನ್ನು ಆಸ್ತಿ ಪಾಸ್ತಿ ವಿಚಾರ ಸಂಬಂಧಪಟ್ಟಂಗೂ ಕೂಡ ಚರ್ಚೆಯಾಗಿತ್ತು. ಒಬ್ಬರ ಮೇಲೊಬ್ಬರು ಆರೋಪ ಮಾಡಿದರು DK ಮತ್ತು HDK. ನಿಮ್ಮ ಆಸ್ತಿ ಎಷ್ಟಿದೆ ಅನ್ನುವಂಥ ಪ್ರಶ್ನೆನ DK ಹಾಕಿದರು. ನಿಮ್ಮ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಅನ್ನುವಂಥ ಮಾತನ್ನು HD ಕುಮಾರಸ್ವಾಮಿ ಹೇಳಿದರು. ಇವತ್ತು ಕುಮಾರಸ್ವಾಮಿ ದಾಖಲೆಗಳನ್ನು ಬಿಡುಗಡೆ ಮಾಡುವಂಥ ನಿರೀಕ್ಷೆ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಏನು ಹೇಳಿದರು ಬನ್ನಿ ನೋಡೋಣ. ಒಂದೊಂದು ದಿನ ಒಬ್ಬೊಬ್ರದ್ದು ಹೇಳ್ಬೇಕು. ನೀವು ಎಷ್ಟು ಅಧಿಕಾರಿ ಇದ್ದಂಥ ಸಂದರ್ಭದಲ್ಲಿ ಎಷ್ಟಿತ್ತೋ ಈಗ ಎಷ್ಟು 100 ಎಕರೆಗಳ ಬೆಂಗಳೂರಿನಲ್ಲಿದೆ. ನಾನು ಈ ಒಂದು ಭಾಗದಲ್ಲಿ ಭೂಮಿಯನ್ನು ಖರೀದಿ ಮಾಡಿದಾಗ ಯಾವುದಾದರೂ ಒಂದು ಕುಟುಂಬಗಳಿಗೆ ಅನ್ಯಾಯ ಮಾಡಿದ್ದೇನಾ, ದಬ್ಬಾಳಿಕೆ ಮಾಡಿದ್ದೇನಾ, ಒತ್ತಡ ಪೂರ್ವಕವಾಗಿ ಜಮೀನನ್ನು ಖರೀದಿ ಮಾಡಿದ್ದೇನಾ ಅಂತಕ್ಕಂಥದ್ದು ಒಬ್ಬ ನಮ್ಮ ಕೇತಗನಹಳ್ಳಿ ಗ್ರಾಮದ ಒಂದು ಕುಟುಂಬದವರು ಬಂದು ನನ್ನ ಮುಂದೆ ಪ್ರಶ್ನೆ ಮಾಡಿದ್ರು. ರಾಜಕೀಯದಿಂದ ನಿವೃತ್ತಿ ಹೊಂದಲಿಕ್ಕೆ ತಯಾರಾಗಿದ್ದೇನೆ ನಾನು. ಆದರೆ ನಿನ್ನ ಡಿನೋಟಿಫಿಕೇಶನ್ ಇನ್ನ ನಾನು ಚರ್ಚೆ ಮಾಡಿಲ್ಲ. ನಿನ್ನ ಮೈನಿಂಗ್ ಕೇಸಿನ ಚರ್ಚೆ ಮಾಡಿಲ್ಲ. ನಿನ್ನ ಸೋದರರ ನಿನ್ನ ಕುಟುಂಬದವರ ಆಸ್ತಿಯಿಂದ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಇದು ಯಾರ್ಯಾರು ಬಿಡುಗಡೆ ಮಾಡ್ತಾರೆ ನೋಡಬೇಕು. ಸೊ ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ಏನು ಅಂದರೆ ಒಬ್ಬೊಬ್ಬರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ, ಆಮೇಲೆ ಅಧಿಕಾರ ಮಾಡೋಕ್ಕೆ ಬೆಂಬಲ ಕೊಡುವಂಥ ಸಂದರ್ಭದಲ್ಲಿ ಯಾರ ಆಸ್ತಿ ಏನಿರುತ್ತೆ ಏನು ಯಾರಿಗೂ ಗೊತ್ತಾಗಲ್ಲ. ಆದರೆ ಬೇರೆ ಬೇರೆ ಬಂದಂಥ ಸಂದರ್ಭದಲ್ಲಿ ಅವರವರ ಆಸ್ತಿ ಇವ್ರಿಗೆ ಕಣ್ಣಿಗೆ ಕಾಣುತ್ತೆ, ಇವರ ಆಸ್ತಿ ಅವ್ರಿಗೆ ಕಣ್ಣಿಗೆ ಕಾಣುತ್ತೆ. ಸೊ ಇಬ್ಬರು ಕೂಡ ಬಿಡುಗಡೆ ಮಾಡಬೇಕು ಯಾರ ಆಸ್ತಿ ಎಷ್ಟಿದೆ ಅಂತ. ಅಟ್ಲೀಸ್ಟ್ ಕರ್ನಾಟಕದ ಜನರಿಗೆ ಗೊತ್ತಾಗಬೇಕು ಯಾರ ಆಸ್ತಿ ಎಷ್ಟೆಷ್ಟಿದೆ ಅಂತ. ಬನ್ನಿ, ರಾಮನಗರದಿಂದ ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಇವತ್ತಿನ ಪಾದಯಾತ್ರೆ 3ನೇ ದಿನದ ಪಾದಯಾತ್ರೆ ಬಹಳ ಗಮನ ಸೆಳೆಯುವಂಥ ಪಾದಯಾತ್ರೆ. ಯಾಕಂದರೆ ಇವತ್ತು ಒಂದಷ್ಟು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ದಾಖಲೆಗಳನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತು. ಇನ್ನು ಇದಕ್ಕೆ ಪೂರ್ವಭಾವಿಯಾಗಿ DK ಶಿವಕುಮಾರ್ ಅವರ ಮಾತುಗಳನ್ನು ಕೂಡ ಕೇಳಿದ್ವಿ. ಅಲ್ಲಿಂದಲೇ ಶುರುವಾಯಿತು. ನಾನಿನ್ನೂ ನಿಮ್ಮ ಡಿನೋಟಿಫಿಕೇಶನ್ ವಿಚಾರಕ್ಕೆ ಬಂದಿಲ್ಲ, ನಿಮ್ಮ ಸೋದರರ ಆಸ್ತಿ ವಿಚಾರಕ್ಕೆ ಬಂದಿಲ್ಲ, ಬರ್ತೀನಿ, ಬಿಡುಗಡೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಒಂಥರ ಸಿನಿಮೀಯ ಡೈಲಾಗ್ ರೀತಿಯಲ್ಲಿ DK ಶಿವಕುಮಾರ್ ಹೇಳಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಇಲ್ಲಿ ಮಾತಾಡೋಲ್ಲ, ರಾಮನಗರಕ್ಕೆ ಹೋಗಿ ಮಾತಾಡ್ತೀನಿ ಅಂತ. ರಾಮನಗರದಲ್ಲಿದ್ದಾರೆ, ಇವತ್ತು ಚನ್ನಪಟ್ಟಣದಲ್ಲಿದ್ದಾರೆ. ಇವತ್ತು ಅವರು DK ಶಿವಕುಮಾರ್ ಅವರ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನು ಬಿಡುಗಡೆ ಮಾಡುವಂಥ ನಿರೀಕ್ಷೆ ಇದೆ. ಯಾವ್ಯಾವ ದಾಖಲೆಗಳನ್ನು ಬಿಡುಗಡೆ ಮಾಡ್ಬೋದು ನಂಬರ್ 1, ಜೊತೆಗೆ ಯಾವ ರೀತಿ ಸಾಗ್ತಾ ಇದೆ ಪಾದಯಾತ್ರೆ ನಂಬರ್ 2 ಏನಂತೀರಿ? ರಂಗನಾಥ್, ಈಗಾಗಲೇ ಬಿಜೆಪಿ JDSನ ಪಾದಯಾತ್ರೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರಮುಖವಾಗಿ 3ನೇ ದಿನದ ಈಗಾಗಲೇ ಚನ್ನಪಟ್ಟಣ ಕೆಂಗಲ್ ಆಂಜನೇಯ ಟೆಂಪಲ್ ಇದೆ, ಅಲ್ಲಿಂದ 3ನೇ ದಿನ ಪಾದಯಾತ್ರೆ ಆರಂಭವಾಗುತ್ತೆ. ಸುಮಾರು 16 ಕಿಲೋಮೀಟರ್, ಸುಮಾರು 20 ಕಿಲೋಮೀಟರ್ ಅಷ್ಟು ಇವತ್ತಿನ ಪಾದಯಾತ್ರೆ ಕೂಡ ಇರುತ್ತೆ. ಈಗಾಗಲೇ ಪಾದಯಾತ್ರೆಗೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳಾಗಿದೆ. ಈಗಾಗಲೇ ಬಿಜೆಪಿ JDSನ ಕಾರ್ಯಕರ್ತರು ಕೂಡ ಈಗಾಗಲೇ ಪಾದಯಾತ್ರೆಗೆ ಬಂದಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ನೀವು ಹೇಳ್ದಂಗೆ ಈ ಒಂದು ಪಾದಯಾತ್ರೆಯಲ್ಲಿ DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅವರ ಒಂದು ವಾಕ್ಸಮರಕ್ಕೂ ಕೂಡ ಒಂದು ಪಾದಯಾತ್ರೆ ಕಾರಣವಾಗಿದೆ. ಆಸ್ತಿ ವಿಚಾರವಾಗಬಹುದು, ವೈಯಕ್ತಿಕ ವಿಚಾರಗಳಾಗಬಹುದು, ಎಲ್ಲ ವಿಚಾರಗಳು ಕೂಡ ಈಗ ದೊಡ್ಡ ಮಟ್ಟಿಗೆ ಚರ್ಚೆ
ಚರ್ಚೆ ಆಗ್ತಾ ಇರುವಂಥದ್ದು. ಅದಕ್ಕೆ ಇನ್ನೊಂದು ಪುಷ್ಟಿ ಕೊಡುವಂತೆ ಪ್ರಮುಖವಾಗಿ ಇವತ್ತಿನ ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರು ಚಾಲನೆಯನ್ನು ಕೂಡ ಕೊಡ್ತಾರೆ 10 ಗಂಟೆಗೆ. ಈ ಒಂದು ಪಾದಯಾತ್ರೆ ಆರಂಭವಾದ ನಂತರದಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಸಮಾವೇಶ ಕೂಡ ಇಟ್ಕೊಂಡಿದ್ದಾರೆ. ಈ ಒಂದು ಸಮಾವೇಶದಲ್ಲಿ ಪ್ರಮುಖವಾಗಿ ಏನು ದಾಖಲೆಗಳನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಕೂಡ ದಟ್ಟವಾಗಿರುವಂಥದ್ದು ಕುಮಾರಸ್ವಾಮಿ. ಯಾಕೆಂದ್ರೆ ಆಸ್ತಿ ವಿಚಾರದ ಪ್ರಶ್ನೆಯನ್ನು ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತ ಒಂದು ಆಸ್ತಿ ವಿಚಾರಕ್ಕೆ ಈ ಒಂದು ದಾಖಲೆಯನ್ನು ಬಿಡುಗಡೆ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಿದೆ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಆಸ್ತಿಯನ್ನು ಕಬಳಿಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕುಮಾರಸ್ವಾಮಿ ಅವರು ಕೂಡ ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಸಮಾವೇಶದಿಂದ ಪಾದಯಾತ್ರೆ ಸಮಾವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತ ದಾಖಲೆಯನ್ನು ಬಿಡುಗಡೆ ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕೆಂದ್ರೆ ಇಬ್ಬರ ವಾಕ್ಸಮರ ಯಾವ ರೀತಿಯಾಗಿದೆ ಅಂದ್ರೆ ಏಕವಚನದಲ್ಲಿ ಇಬ್ಬರ ಒಂದು ವಾಕ್ಸಮರ ಕೂಡ ಜೋರಾಗಿದೆ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಿಮ್ಮ ಆಸ್ತಿ ಅಲ್ಲ, ನಿಮ್ಮ ಸಹೋದರ ಆಸ್ತಿಯನ್ನು ಕೂಡ ನಾವು ಆಸ್ತಿಗೆ ಸಂಬಂಧಪಟ್ಟಂತೆ ದಾಖಲೆಗಳೆಲ್ಲ ಬಿಚ್ಚಿಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿ ಉತ್ತರವಾಗಿ ಕುಮಾರಸ್ವಾಮಿ ಅವರು ಕೂಡ ಬಾಯಿ ಮಾತಿನಲ್ಲಿ ಬಿಚ್ಚಿಡುವಂಥದ್ದೆಲ್ಲ ದಾಖಲೆ ಸಮೇತವಾಗಿ ಬಿಚ್ಚಿಡಿ ಎಲ್ಲದಕ್ಕೂ ನಾವು ಉತ್ತರವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಒಂದು ರೀತಿ ರಣಕಣ ಕೂಡ ಸೃಷ್ಟಿಯಾಗಿದೆ. ಅದೇ ರೀತಿಯಾಗಿ ಕುಮಾರಸ್ವಾಮಿ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ವಾಕ್ಸಮರ ಕೂಡ ಜೋರಾಗಿರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.